ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜುಲೈ 28ನೇ ತಾರೀಕನ್ನ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನು ಹೆಪಟೈಟಿಸ್ ಅಂದ್ರೆ, ಯಾಕೆ ಬರುತ್ತೆ, ಇದರಲ್ಲಿ ವಿಧಗಳು ಏನಿದೆ, ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಈ ರೋಗವನ್ನ ಹೇಗೆ ತಪ್ಪಿಸಬಹುದು, ಹಾಗೆ ಇದರ ವಿರುದ್ಧ ಯಾವುದಾದ್ರೂ ಲಸಿಕೆಗಳಿವೆಯಾ, ಈ ಕುರಿತು ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರು. ಡಾಕ್ಟರ್ ಶರಣ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಶರಣ್ಯ ಅವರೇ, ಮೊದಲಿಗೆ ನಮ್ಮ ಕೇಳುಗರಿಗೆ ಈ ಹೆಪಟೈಟಿಸ್ ಅಂದ್ರೆ ಏನು, ಯಾಕೆ ಬರುತ್ತೆ, ಕಾರಣಗಳೇನು ಅಂತ ತಿಳಿಸ್ಕೊಡ್ತೀರಾ? ಹೌದು. ಸೊ ಹೆಪಟೈಟಿಸ್ ಅಂದರೆ ಒಂದು ರೀತಿ ಲಿವರಲ್ಲಿ ಇನ್ಫ್ಲಮೇಷನ್ ಆಗೋದು, ಅದಂದರೆ ಉರಿ ಊತ ಆಗೋದು. ಕಾಮನ್ಲಿ ತುಂಬ ಕಾಸಸ್ ಇದೆ ಹೆಪಟೈಟಿಸ್ಗೆ. ಸೊ ದ ಮೋಸ್ಟ್ ಕಾಮನ್ ಇಸ್ ವೈರಲ್ ಹೆಪಟೈಟಿಸ್. ಅದಾದಮೇಲೆ ನಾವು ನೋಡ್ತಾ ಇದ್ದೀವಿ ಈಗ ಫ್ಯಾಟಿ ಲಿವರ್, ಇಲ್ಲ ಅಂದರೆ ಮೆಟಬಾಲಿಕ್ ಅಸೋಸಿಯೇಟೆಡ್ ಸ್ಟೆರೋಟಿಕ್ ಲಿವರ್ ಡಿಸೀಸ್. ನೆಕ್ಸ್ಟ್ ಮದ್ಯಪಾನದಿಂದ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಬರೋದು. ಕೆಲವು ಔಷಧಿಗಳಿಂದ ನಮಗೆ ಆಗುವಂಥದ್ದು ಡ್ರಗ್ ಇಂಡ್ಯೂಸ್ಡ್ ಲಿವರ್ ಫಂಕ್ಷನ್ ಮತ್ತು ಆಟೋ ಇಮ್ಯೂನ್ ಲಿವರ್ ಡಿಸೀಸ್. ಸೊ ಇದು ಕಾಮನ್ ಹೆಪಟೈಟಿಸ್ ನಾವು ಈಗ ಜನರಲಿ ನಾವು ಫೇಸ್ ಮಾಡ್ತೀವಿ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ಸೊ ಅದರಲ್ಲಿ ದ ಮೋಸ್ಟ್ ಕಾಮನ್ ಇವತ್ತು ನಾವು ಚರ್ಚೆ ಮಾಡೋದು ವೈರಲ್ ಹೆಪಟೈಟಿಸ್ ಬಗ್ಗೆ. ಸೊ ವೈರಲ್ ಹೆಪಟೈಟಿಸ್ ಬಂದು 5 ಮೇನ್ ಟೈಪ್ಸ್ ಇದೆ ವೈರಲ್ ಹೆಪಟೈಟಿಸ್ದು. ಹೆಪಟೈಟಿಸ್ ಎ, ಬಿ, ಸಿ, ಡಿ ಆ್ಯಂಡ್ ಇ. ಮೊದಲನೇದಾಗಿ ನಾವು ಹೆಪಟೈಟಿಸ್ ಎ ಬಗ್ಗೆ ಮಾತಾಡೋಣ. ಹೆಪಟೈಟಿಸ್ ಎ ಇದು ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ನೋಡೋದಂಥದ್ದು. ಸೊ ಇದು ಸಾಮಾನ್ಯವಾಗಿ ಹೇಗೆ ಹರಡುತ್ತೆ ಅಂತಂದರೆ ಕಲುಷಿತ ನೀರು ಮತ್ತು ಆಹಾರದಿಂದ ಹರಡುವಂಥದ್ದು. ಸೊ ಇದರ ಲಕ್ಷಣಗಳು ಏನಂತ ನೋಡ್ತೀವಿ ನಾವು. ಯೂಶಲಿ ಅವರು ಜಾಸ್ತಿ ಜ್ವರ ಬರೋದು, ವಾಂತಿ, ಹಸುವಾಗದೇ ಇರೋದು ಮತ್ತು ಜಾಂಡಿಸ್. ಸೊ ಇದೆಲ್ಲ ಸಾಮಾನ್ಯವಾಗಿ ನಾವು ನೋಡೋದಂಥದ್ದು. ನಾವು ಹೇಗೆ ಇದನ್ನ ತಡೆಗಟ್ಟಬೇಕಂತ ಅಂದರೆ ಗುಡ್ ಹ್ಯಾಂಡ್ ಹೈಜೀನ್. ಅದಂದರೆ ನಾವು ಸೋಪ್ ಬಳಸಿ ಕೈನ ಊಟ ಮುಂಚೆ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಮೇಂಟೈನ್ ಗುಡ್ ಹ್ಯಾಂಡ್ ಹೈಜೀನ್ ಆ್ಯಂಡ್ ಆಲ್ಸೋ ಸೇಫ್ ಡ್ರಿಂಕಿಂಗ್ ವಾಟರ್. ಇದು ರೋಡ್ ಸೈಡ್ ಫುಡ್ ಎಲ್ಲ ಅದು ಬಳಸೋದೆಲ್ಲ ನಿಲ್ಲಿಸಬೇಕು. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನಾವು ಇದು ಕಾಮನ್ಲಿ ನೋಡ್ತೀವಿ, ಹೆಪಟೈಟಿಸ್ ಎ ಔಟ್ಬ್ರೇಕ್ಸ್ ಆ್ಯಂಡ್ ಹೆಪಟೈಟಿಸ್ ಇ ಔಟ್ಬ್ರೇಕ್ಸ್. ದೀಸ್ ಆರ್ ದ ಕಾಮನ್ ವೇಸ್ ದಟ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಇದಕ್ಕೆ ಲಸಿಕೆ ಕೂಡ ಉಪಲಬ್ಧಿ ಇದೆ, ಬಟ್ ನಾವು ಸಾಮಾನ್ಯವಾಗಿ ಇಂಡಿಯಾಲಿ ಎಲ್ಲರಿಗೂ ಯೂಸ್ ಮಾಡಲ್ಲ. ಏನಕ್ಕೆ ಅಂತಂದರೆ ಚೈಲ್ಡ್ಹುಡಲ್ಲಿ ಮೋಸ್ಟ್ ಆಫ್ ದಮ್ ಒಂದ್ಸತಿ ಇದು ಹೆಪಟೈಟಿಸ್ ಆಗಿರುತ್ತೆ. ಸೊ ವಿ ಡೋಂಟ್ ಸಜೆಸ್ಟ್ ಫಾರ್ ಆಲ್. ನೆಕ್ಸ್ಟ್ ಬಂದು ಹೆಪಟೈಟಿಸ್ ಇ. ಇದು ಸಿಮಿಲರ್ ಟು ಹೆಪಟೈಟಿಸ್ ಎ. ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಓನ್ಲಿ ಥಿಂಗ್ ನಾವೇನು ಎಚ್ಚರಿಕೆ ಇಟ್ಕೊಳ್ಬೇಕಂದ್ರೆ, ಈ ಥರ ಈ ಹೆಪಟೈಟಿಸ್ ಎ ಅಥವಾ ಹೆಪಟೈಟಿಸ್ ಇ ಪ್ರೆಗ್ನೆನ್ಸಿಯಲ್ಲಿ ಬಂದರೆ ಆವಾಗ ತುಂಬ ಸಿವಿಯರ್ ಆಗಿ ಲಿವರ್ ಫೇಲಿಯರ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಗರ್ಭಿಣಿಯಲ್ಲಿ ಈ ಥರ ಈ ಕಂಡೀಷನ್ ಜಾಸ್ತಿ ನಾವು ಎಚ್ಚರಿಕೆ ಇಟ್ಕೊಳ್ಬೇಕು. ಇದಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹೆಪಟೈಟಿಸ್ ಬಿ. ಅದ್ರ ಬಗ್ಗೆ ಮಾತಾಡೋಣ. ಹೆಪಟೈಟಿಸ್ ಬಿ ಬಂದು ಕಾಮನ್ಲಿ ಇದು ಹರಡುವ ರೀತಿ ಇದು ತಾಯಿಯಿಂದ ಮಗುಗೆ ಹೆರಿಗೆ ಹೊತ್ತಲ್ಲಿ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಇಲ್ಲದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್, ನೀಡಲ್ ಸ್ಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೆಕ್ಷುವಲ್ ಟ್ರಾನ್ಸ್ಮಿಷನ್. ಸೊ ಇದು ಕಾಮನ್ ಆಗಿ ಇದೆ, ಈ ರೀತಿ ಸ್ಪ್ರೆಡ್ ಆಗುತ್ತೆ ಜನರಲ್ಲಿ. ಇದು ಹೆಪಟೈಟಿಸ್ ಬಿ ಬಂದು ಸಿಂಪ್ಟಮ್ಸ್ ಕೆಲವು ಸ್ಟೇಜಸ್ಸಲ್ಲಿ, ಅರ್ಲಿ ಸ್ಟೇಜಸ್ಸಲ್ಲಿ ಅವ್ರಿಗೆ ಏನು ಲಕ್ಷಣಗಳು ಏನೂ ಕಾಣೋದಿಲ್ಲ. ಸೊ ಇದನ್ನು ನಾವು ಸೈಲೆಂಟ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಅವ್ರ ಜನ ಏನು ಹೇಳ್ತಾರೆ, ವೈಟ್ ಜಾಂಡಿಸ್ ಅಂತಾರೆ. ಈ ಥರ ಅದು ಲಕ್ಷಣ ಇದೆಲ್ಲ ಕಾಣೋ ತನಕ ತುಂಬ ಟೈಮ್ ಆಗುತ್ತೆ. ಸೊ ಇದಕ್ಕೆ ಮೇನ್ ಪ್ರಿವೆನ್ಷನ್ ಏನಂತಂದರೆ ವ್ಯಾಕ್ಸಿನೇಷನ್. ತುಂಬಾ ಎಫೆಕ್ಟಿವ್ ಇದೆ ವ್ಯಾಕ್ಸಿನೇಷನ್. ಸೊ ಈಗ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲಿ ಮಕ್ಕಳಿಗೆಲ್ಲನೂ ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದರಲ್ಲಿ ಮೇನ್ಲಿ ಅದನ್ನೇ ತಡೆಗಟ್ಬೋದು. ನೆಕ್ಸ್ಟ್ ಅಂದರೆ ಇದಕ್ಕೆ ಮೆಡಿಕೇಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾವ ಟೈಪ್ ಅದ್ರ ಮೇಲೆ ಡಿಪೆಂಡ್ ಆಗಿ ಯೂಶಲಿ ಇದು ಲೈಕ್ ಮಿನಿಮಮ್ 2 years ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಲೈಫ್ ಲಾಂಗ್ ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಹೆಪಟೈಟಿಸ್ ಸಿ. ಹೆಪಟೈಟಿಸ್ ಸಿ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಮುಂಚೆಕ್ಕಿಂತ. ಬಿಕಾಸ್ ಇದು ಯೂಶಲಿ ಇದು ಇನ್ಫೆಕ್ಟೆಡ್ ಬ್ಲಡ್ಡಲ್ಲಿ ಟ್ರಾನ್ಸ್ಮಿಟ್ ಆಗೋಂಥದ್ದು ವೈರಸ್. ಜಾಸ್ತಿ ನಾವು ನೋಡೋದು ಡಯಾಲಿಸಿಸ್ ಪೇಷಂಟ್ಸಲ್ಲಿ ಮತ್ತು ಇನ್ಫೆಕ್ಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದಾಗ ಅಂಥ ಪೇಷಂಟ್ಸಲ್ಲಿ ನೋಡೋದಂಥದ್ದು. ದ ಮೇನ್ ಪಾರ್ಟ್ ಅಬೌಟ್ ಹೆಪಟೈಟಿಸ್ ಸಿ ಇಸ್ ಡೇಂಜರಸ್ ಆಗಿದ್ರೂ
ಇದಕ್ಕೆ ನಮಗೆ ಟ್ಯಾಬ್ಲೆಟ್ಸ್ ಕೊಟ್ಟು 95% ಕ್ಯೂರ್ ರೇಟ್ ಇದೆ ಬಾಕಿ ಹೆಪಟೈಟಿಸ್ಗಿಂತ. ಸೊ ಟ್ರೀಟ್ಮೆಂಟ್ ಕೂಡ ಯೂಶಲಿ 3 ಮಂತ್ಸ್ಗೆ ಇರುತ್ತೆ. ಡಿಪೆಂಡಿಂಗ್ ಆನ್ ದ ಟೈಪ್ ಆ್ಯಂಡ್ ದ ಸಿವಿಯಾರಿಟಿ ಅದು ವೇರಿ ಆಗ್ಬೋದು. ಸೊ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಕ್ಯೂರ್ ರೇಟ್ ಆಲ್ಮೋಸ್ಟ್ 95% ಇರುತ್ತೆ. ಅದಕ್ಕೆ ಇದರಲ್ಲಂತೂ ನಾವು ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈಫ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಮೇನ್ 5 ಟೈಪ್ಸ್ ಹೆಪಟೈಟಿಸ್ A to E. ಹೆಪಟೈಟಿಸ್ A ಆ್ಯಂಡ್ E ಆರ್ ಸೆಲ್ಫ್ ಲಿಮಿಟಿಂಗ್ ನಾವು ಹೇಳ್ದಂಗೆ. ಹೆಪಟೈಟಿಸ್ B ನಾವು ಜಾಸ್ತಿ ಎಚ್ಚರಿಕೆ ಇಟ್ಕೊಳ್ಬೇಕು. ಹೆಪಟೈಟಿಸ್ C ಇಸ್ ಒನ್ ಆಫ್ ದ ಕ್ಯೂರಬಲ್ ಲೈಕ್ ಟ್ರೀಟ್ಮೆಂಟ್ಸ್. ಸೊ ಅದಕ್ಕೆ ಹೆಪಟೈಟಿಸ್ C ಆ್ಯಂಡ್ B ಎಸ್ಪೆಷಲಿ ನಾವು ಸ್ಕ್ರೀನ್ ಮಾಡಬೇಕು. ತುಂಬ ಡೇಂಜರು ಯಾಕೆ ಶರಣ್ಯ ಅವರ ಇದು ಹೆಪಟೈಟಿಸ್ ಬಂದರೆ ತುಂಬ ಅಪಾಯ ಅಂತ ಹೇಳ್ತಾರೆ? ಹಾಂ, ಇದು ಹೆಪಟೈಟಿಸ್ ನಾರ್ಮಲ್ ಆಗಿ ಇದು ಲೈಕ್ ಆಲ್ಕೋಹಾಲಿಕ್ ರಿಲೇಟೆಡ್ ಹೆಪಟೈಟಿಸ್ ಅಥವಾ ವೈರಲ್ ಹೆಪಟೈಟಿಸ್ A, E ಅಂತ ಅಂದರೆ ಅದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಅಟ್ಲೀಸ್ಟ್ ಯಾವಾಗ ಅದು ಸ್ಟಾಪ್ ಮಾಡ್ತೀವಿ ಸೊ ಅದೆಲ್ಲ ಲೈಕ್ ಆಲ್ಮೋಸ್ಟ್ ನಾರ್ಮಲ್ ಆಗಿ ಆಗ್ತಾರೆ. ಬಟ್ ಅಕಸ್ಮಾತ್ ಇನ್ಫ್ಲಮೇಷನ್ ಜಾಸ್ತಿ ಆಗಿ ನಾವು ಅದು ಕಾಸ್ ಏನಿದೆ ಟ್ರೀಟ್ ಮಾಡಿಲ್ಲ ಅಂತಂದರೆ ಅದು ಮುಂದೆ ಹೋಗಿ ಫೈಬ್ರೋಸಿಸ್ ಅಂತ ಆಗುತ್ತೆ. ಸೊ ಲಿವರ್ ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿ ಶ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಶ್ರಿಂಕ್ ಆದಾಗ ಲಿವರ್ ಸಿರ್ಹೋಸಿಸ್ ಅಂತ ಆಗುತ್ತೆ. ಸೊ ಈ ಥರ ಲಿವರ್ ಸಿರ್ಹೋಸಿಸ್ ಆದಾಗ ಪರ್ಮನೆಂಟ್ ಡ್ಯಾಮೇಜ್ ಆಗೋಗುತ್ತೆ ಲಿವರ್. ಅವಾಗ ಜನಕ್ಕೆ ರಕ್ತವಾಂತಿ ಆಗೋದು, ಹೊಟ್ಟೆ ಉಬ್ರಣೆ ಬರೋದು, ಕಾಲು ಉತ್ಕೊಳ್ಳೋದು, ಜಾಂಡಿಸ್ ಬರೋದು, ಈ ಥರ ಎಲ್ಲ ಲಕ್ಷಣ ತೋರಿಸ್ಕೊಳ್ಳುತ್ತೆ. ಆ್ಯಂಡ್ ಈ ಸ್ಟೇಜಲ್ಲಿ ನಾವು ಕೆಲವೊಮ್ಮೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಸಜೆಸ್ಟ್ ಮಾಡ್ತೀವಿ. ಸೊ ಹಾಗೆ ಬಿಟ್ಟರೆ ಇನ್ನು ಫರ್ದರ್ ಲಿವರ್ ಫೇಲಿಯರ್ ಆಗ್ಬೋದು ಆ್ಯಂಡ್ ಕೆಲವೊಮ್ಮೆ ಇದು ಲಿವರ್ ಕ್ಯಾನ್ಸರ್ ಕೂಡ ಕಾಮನ್ ಇದರಲ್ಲಿ. ಸೊ ಅದಕ್ಕೆ ನಾವು ಹೆಪಟೈಟಿಸ್ನ ಡೇಂಜರಸ್ ಅಂತ ಅನ್ಕೊಳ್ತೀವಿ. ಬಟ್ ಎಲ್ಲ ಹೆಪಟೈಟಿಸ್ ಡೇಂಜರಸ್ ಇರಲ್ಲ, ಕೆಲವೊಮ್ಮೆ ಮಾತ್ರ. ಆದರೆ ಅದಕ್ಕೂ ಕೂಡ ಚಿಕಿತ್ಸೆ ಲಭ್ಯ ಇದೆ. ಹೌದು, ಚಿಕಿತ್ಸೆ ಇದೆ. ಟೆಸ್ಟ್ಗಳನ್ನು ಯಾವುದರ ಮೂಲಕ ನೀವು ಹೆಪಟೈಟಿಸ್ A ಇಂದ E ಅಂತ ಅದನ್ನು ಡಯಾಗ್ನೈಸ್ ಮಾಡ್ತೀರಾ? ಸೊ ಟೆಸ್ಟಲ್ಲಿ ನಾವು ಫಸ್ಟ್ ಯಾವಾಗಲೂ ನಾವು ಕ್ಲಿನಿಕಲ್ ಅದೇನು ಸಂಶಯ ಇದೆ ನೋಡ್ತೀವಿ. ಸೊ ಆ ಥರ ನಮಗೆ ಏನಾದ್ರು ಕ್ಲಿನಿಕಲಿ ಆ ಥರ ಅನಿಸಿದ್ರೆ ಬ್ಲಡ್ ಟೆಸ್ಟ್ ಮುಖಾಂತರನೇ ನಮಗೆ ಇದು ಡಯಾಗ್ನೋಸಿಸ್ ಕನ್ಫರ್ಮ್ ಆಗೋದು. ಫಸ್ಟ್ ನಾವು ಏನು ಮಾಡ್ತೀವಿ ಅಂತ ಅಂದರೆ ಲೈಕ್ ಬ್ಲಡ್ ಟೆಸ್ಟಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್, ಬೇಸಿಕ್ ಕಂಪ್ಲೀಟ್ ಹೀಮೋಗ್ರಾಮ್, PTINR ಎಲ್ಲ ಟೆಸ್ಟ್ ಮಾಡಿ ಎಲ್ಲದಕ್ಕೂ ಸಿರಲಾಜಿಕಲ್ ಟೆಸ್ಟ್ ಇರುತ್ತೆ. ಸೊ ಹೆಪಟೈಟಿಸ್ ಎಗಾಗಿ B or C. ಸೊ ಅದು ನೀವು ಹೆಪಟಾಲಜಿಸ್ಟ್ ಅವ್ರ ಗ್ಯಾಸ್ಟ್ರೆಂಟಾಲಜಿಸ್ಟ್ನ ಭೇಟಿ ಆದರೆ ಅವ್ರು ನಿಮಗೆ ಅದು ಟೆಸ್ಟ್ ಎಲ್ಲ ಮಾಡಿಕೊಡ್ತಾರೆ. ಸೊ ನಾವು ಸಿಮ್ಟಮ್ಸ್ ಇದ್ದರೆ ಮಾಡ್ತೀವಿ. ಇಲ್ಲ ಅಂತಂದರೆ ನಾವು ಯಾವ ಪೇಷಂಟ್ಸಲ್ಲಿ ಈ ಥರ ಸ್ಕ್ರೀನಿಂಗ್ ಇಲ್ಲ ಅಂದರೆ ಯಾರಲ್ಲಿ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಜನರಲಿ ನಾವು ರೆಕಮೆಂಡ್ ಮಾಡೋದು ಹೈ ರಿಸ್ಕ್ ಪೇಷಂಟ್ಸಲ್ಲಿ. ಸೊ ಹೆಪಟೈಟಿಸ್ Bಗೆ ನಾವು ಪ್ರೆಗ್ನೆಂಟ್ ವಿಮೆನ್ಗೆ ಇಲ್ಲಾಂದರೆ ಮನೆಯಲ್ಲಿ ಯಾರ್ಯಾರು ಹೆಪಟೈಟಿಸ್ B ಪಾಸಿಟಿವ್ ಸ್ಟೇಟಸ್ ಇದ್ದರೆ ಸೊ ಅವ್ರ ಕುಟುಂಬದಲ್ಲಿ ಸದಸ್ಯಗಳಿಗೆಲ್ಲ ಮತ್ತು ಹೆಲ್ತ್ ಕೇರ್ ವರ್ಕರ್ಸ್, ಸೊ ಡಾಕ್ಟರ್ಸ್, ನರ್ಸಸ್ ಮತ್ತು ಟೆಕ್ನಿಷಿಯನ್ಸ್ ಯಾರೆಲ್ಲ ಹೆಲ್ತ್ ಕೇರ್ ಅಸೋಸಿಯೇಟೆಡ್ ಇರ್ತಾರೆ ಅವ್ರು ಹೈ ರಿಸ್ಕಲ್ಲಿ ಇರ್ತಾರೆ. ಸೊ ಅವ್ರಿಗಂತೂ ನಾವು ಸ್ಕ್ರೀನಿಂಗ್ ಖಂಡಿತ ರೆಕಮೆಂಡ್ ಮಾಡ್ತೀವಿ. ಮತ್ತು ಡಯಾಲಿಸಿಸ್ ಪೇಷಂಟ್ಸಲ್ಲಿ, HIV ಪಾಸಿಟಿವ್ ಪೇಷಂಟ್ಸಲ್ಲಿ ಆ್ಯಂಡ್ ಆಲ್ಸೋ ಈ ಲೈಕ್ IV ಡ್ರಗ್ ಅಬ್ಯೂಸ್ ಮಾಡೋಂಥದ್ದು ಪೇಷಂಟ್ಸಲ್ಲಿ, ಆರ್ ಇಫ್ ವಿ ಆರ್ ಆಂಟಿಸಿಪೇಟಿಂಗ್ ಎನಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆರ್ಗನ್ ಡೊನೇಷನ್. ಸೊ ಆ ಥರ ಸಂದರ್ಭದಲ್ಲಿ ನಾವು ಇಟ್ ಈಸ್ ಎ ಮ್ಯಾಂಡೇಟರಿ ಟು ಟೆಸ್ಟ್ ಫಾರ್ ಹೆಪಟೈಟಿಸ್ B ಆ್ಯಂಡ್ C. ಜನರಲಿ ಇದೆಲ್ಲ ಮಾಡೋದು. ಓಕೆ, ಬರದೇ ಇದ್ದಂಗೆ ತಡೆಗಟ್ಟೋದಕ್ಕೆ ವ್ಯಾಕ್ಸಿನ್ಸ್ ಇದೆ. ನೀವು ಹೇಳಿದ್ರಿ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲೇ ಇದು ಚಾರ್ಟ್ ಆಗಿದೆ, ಮಗುವಿಗೆ ಕೊಡ್ತಾರೆ ಹೆಪಟೈಟಿಸ್ ವಿರುದ್ಧ ಲಸಿಕೆ ಅಂತ. ಇನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು? ಇದು ವ್ಯಾಕ್ಸಿನೇಷನ್ ನಾವು ಅಡಲ್ಟ್ಸಲ್ಲಿ ಕೂಡ ಕೊಡ್ತೀವಿ. ಸೊ ನಮ್ಮ ವ್ಯಾಕ್ಸಿನೇಷನ್ ಸ್ಟೇಟಸ್ ಗೊತ್ತಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ಮುಂಚೆ ಅವ್ರು ತೊಗೊಂಡಿದ್ದು ಅದು ಕಾರ್ಡ್ ಇಲ್ಲ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂದರೆ ನಾವು anti-HBs ಟೈಟರ್ಸ್ ಅಂತ ಚೆಕ್ ಮಾಡ್ತೀವಿ. ಸೊ ಅದು ನೋಡಿಕೊಂಡು ಸೊ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಯೂಶಲಿ 3 ಡೋಸಸ್ ಕೊಡ್ತೀವಿ ನಾವು. ಸೊ ಯೂಶಲಿ 3 ಡೋಸಸ್ 0, 1 and 6 months ಅಪಾರ್ಟ್ ಅಂತ. ಸೊ ಅದು ಸಿಂಪಲ್ ಸ್ಕೆಡ್ಯೂಲ್ ಇರುತ್ತೆ. ಇಫ್ anti-HBs ಟೈಟರ್ಸ್ ಇಸ್ ಅಡಿಕ್ವೇಟ್ ಆವಾಗ ನಾವು ಜಸ್ಟ್ 1 ಬೂಸ್ಟರ್ ಡೋಸ್ ಮಾತ್ರ ರೆಕಮೆಂಡ್ ಮಾಡ್ತೀವಿ. ಸೊ ಇದು ಲೈಕ್ ಸಿಂಪಲ್ ಆಗಿ ನಾವು ಹೆಪಟೈಟಿಸ್ B ತಡೆಗಟ್ಬೋದು. ಸೊ ಜನರಲಿ ನಾವು ಇದು ವ್ಯಾಕ್ಸಿನೇಷನ್ ಸ್ಕ್ರೀನಿಂಗ್ ಜಾಸ್ತಿ ನಾವು ಹೇಳೋದು ಫ್ಯಾಮಿಲಿ ಮೆಂಬರ್ಸ್ ಆಫ್ ಹೆಪಟೈಟಿಸ್ B ಪಾಸಿಟಿವ್ ಪೇಷಂಟ್ಸಲ್ಲಿ. ಮತ್ತು ನಾವು ಜೀವನ ಶೈಲಿಯನ್ನು ಇನ್ನೂ ಉತ್ತಮಪಡಿಸ್ಕೊಂಡ್ರೆ ಅಂದರೆ ಒಳ್ಳೆಯ ಆಹಾರ ಸೇವನೆ ಮಾಡೋದು ಮತ್ತು ಚಟುವಟಿಕೆಯಿಂದ ಇರೋದು, ದುಶ್ಚಟಗಳಿಂದ ದೂರ ಇರೋದು, ಈ ಥರದ್ರಿಂದ ಕೂಡ ನಾವು ಹೆಪಟೈಟಿಸ್ನ ತಡೆಗಟ್ಟಬಹುದು ಅಂದ್ಕೊಳ್ತೀನಿ. ಹೌದು. ಸೊ ಹೆಪಟೈಟಿಸ್ ಎಸ್ಪೆಷಲಿ ಹೆಪಟೈಟಿಸ್ A and E ನೀವು ಹೇಳಿದಾಗೆ ಸೊ ವಿತ್ ಗುಡ್ ಹ್ಯಾಂಡ್ ಆ್ಯಂಡ್ ಫುಡ್ ಹೈಜೀನ್
ನಾವು ತಡೆಗಟ್ಬೋದು. ಓವರಾಲ್ ಲೈಕ್ ಈವನ್ ಫಾರ್ ಹೆಪಟೈಟಿಸ್ ಬಿ ಆ್ಯಂಡ್ ಹೆಪಟೈಟಿಸ್ ಸಿ ಆಲ್ಸೋ. ಸೊ ನಾವು ಏನು ಲೈಕ್ ಪ್ರಿಕಾಷನ್ಸ್ ತಗೋಬೇಕಂದ್ರೆ ಲೈಕ್ ಸೊ ಪರ್ಸ್ನಲ್ ಐಟಮ್ಸ್ ಶೇರ್ ಮಾಡೋದು, ಎಸ್ಪೆಷಲಿ ಲೈಕ್ ಬ್ರಷ್, ಟೂತ್ ಬ್ರಷ್, ಶೇವಿಂಗ್ ಬ್ಲೇಡ್, ರೇಸರ್, ಆಲ್ ದೋಸ್ ಥಿಂಗ್ಸ್ ನಮಗೆ ಗೊತ್ತಿರಲ್ಲ. ಬಟ್ ಆ ಥರ ಇದ್ದಾಗ ಶೇರಿಂಗ್ ನೀಡಲ್ಸ್ ಲೈಕ್ ಫಾರ್ ಈವನ್ ಇನ್ ದ ಹಾಸ್ಪಿಟಲ್ ಆರ್ ಇದು ಮನೆಯಲ್ಲೇ ಹೌಸ್ ಹೋಲ್ಡಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಲೈಕ್ ಸೇಫ್ ಈವನ್ ಮೆಡಿಕಲ್ ಪ್ರೊಸೀಜರ್ಸ್, ಸಮ್ ಡೆಂಟಲ್ ಪ್ರೊಸೀಜರ್ಸ್, ಆಲ್ ದೀಸ್. ಸೊ ಇದರಲ್ಲೂ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಕಾಸ್ಮೆಟಿಕ್ ಪ್ರೊಸೀಜರ್ಸ್, ಟ್ಯಾಟೂ, ಪಿಯರ್ಸಿಂಗ್. ಸೊ ಡೆಫಿನೆಟ್ಲಿ ನೀಡಲ್ ಏನೋ ಯೂಸ್ ಮಾಡ್ತಿದ್ದಾರೆ ಡಿಸ್ಪೋಸಬಲ್ ಮತ್ತು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಸೊ ಈ ಥರ ನಾವು ಒಂದು ಸ್ವಲ್ಪ ಲೈಕ್ ನಮ್ಮ ಕಡೆಯಿಂದ ಏನು ಸೇಫ್ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಟ್ರೈ ಮಾಡಬೇಕಾಗತ್ತೆ. ಡಾಕ್ಟರ್ ಶರಣ್ಯ ವಾಸು ಅವರೇ, ಕಾರ್ಯಕ್ರಮದ ಕಡೆಯದಾಗಿ ಈ ವಿಶ್ವ ಹೆಪಟೈಟಿಸ್ ದಿನಕ್ಕೆ ನೀವು ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನ ಕೊಡಕ್ಕೆ ಇಷ್ಟಪಡ್ತೀರಾ? ಸೊ ಅದೇ ನಾವೀಗ ಎಲ್ಲಾನು ಕೇಳ್ಪಟ್ಟಿದ್ದೀವಿ. ನನ್ನ ಪ್ರಕಾರ ಎವ್ರಿ ಪರ್ಸನ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಎಲಿಮಿನೇಟಿಂಗ್ ವೈರಲ್ ಹೆಪಟೈಟಿಸ್ ಆ್ಯಂಡ್ ದಟ್ ಈಸ್ ದ WHO ಟಾರ್ಗೆಟ್. ಬೈ 2030 ವಿ ಶುಡ್ ಬಿ ಏಬಲ್ ಟು ಎಲಿಮಿನೇಟ್ ವೈರಲ್ ಹೆಪಟೈಟಿಸ್. ಧನ್ಯವಾದಗಳು ಡಾಕ್ಟರ್ ಶರಣ್ಯ ಅವರೇ. ಇದುವರೆಗೂ ಹೆಪಟೈಟಿಸ್ ಅಂದರೆ ಏನು, ಯಾಕೆ ಬರುತ್ತೆ, ಇದರ ವಿಧಗಳು ಯಾವುದು, ಲಕ್ಷಣಗಳೇನು, ಯಾವ ರೀತಿ ಹೋಗಲಾಡಿಸಬಹುದು ಅಂತ ನಮಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ JSS ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.